ಮಂತ್ರಾಲಯದ ರಾಘವೇಂದ್ರ ಮಠಕ್ಕೂ ಯಲಬುರ್ಗಾ ಪಟ್ಟಣಕ್ಕೂ ಅನನ್ಯ ಸಂಬಂಧವಿದೆ. ಶ್ರೀಮಠದ ಎಲ್ಲ ಪೂರ್ವಯತಿ ಶೇಖರರು ಕಾಲಕಾಲಕ್ಕೆ ಇಲ್ಲಿಗೆ ಬಂದು ಹೋಗುತ್ತಿದ್ದರಿಂದ ಮಂತ್ರಾಲಯಕ್ಕೆ ಯಲಬುರ್ಗಾ ಪಟ್ಟಣದ ಇಂದಿಗೂ ತವರು ಮನೆ ಇದ್ದಂತೆ ಎಂದು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳವರ ಮಠದ ಪೀಠಾಧಿಪತಿ ಡಾಕ್ಟರ್ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಹೇಳಿದರು. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ 50ನೇ ವರ್ಷದ ಸುವರ್ಣ ಮಹೋತ್ಸವ ಹಾಗೂ ಶ್ರೀಗಳಿಗೆ ತುಲಾಭಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಶ್ರೀಗಳು ಮಾತನಾಡಿದರು. ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರು ಶ್ರೀಗಳಿಗೆ ತುಲಾಭಾರ ಸೇವೆ ಸಲ್ಲಿಸಿದರು. ಸುರಧುಮ ಸ್ಮರಣ ಸಂಚಿಕೆ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಪುರೋಹಿತರು ಸೇರಿದಂತೆ ಗಣ್ಯರು ಅಪಾರ ಭಕ್ತರು ಭಾಗವಹಿಸಿದ್ದರು. ವರದಿ VS ಶಿವಪ್ಪನಮಠ, ಸಮಯ TV K ನ್ಯೂಸ್, ಯಲಬುರ್ಗಾ. ಆರಾಧ್ಯ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳವರ ಮೂಲ ಪತ್ರಿಕಾ ಬೃಂದಾವನ ಪ್ರತಿಷ್ಠಾಪನೆಯ ಸುವರ್ಣ ಮಹೋತ್ಸವವನ್ನ ನಾವೆಲ್ಲ ಇಲ್ಲಿ ಆಚರಿಸ್ತಾ ಇದ್ದೇವೆ. ಇದು ಬಹಳ ನಿಮ್ಮ ಭಕ್ತಿಯನ್ನ ಸಾರಿದ್ದೀರಿ. ಈ ಸಂದರ್ಭದಲ್ಲಿ ಸಮಯ ಅತೀತವಾಗಿದೆ. ತವರು ಮನೆ ಎಂಬುದಾಗಿಯೇ ಪ್ರಸಿದ್ಧವಾದಂತಹ ಒಂದು ನಗರ ಅದು ಯಲಬುರ್ಗಾ ನಗರವಾಗಿದೆ. ಪೂರ್ವೋಪನ್ಯಾಸಕರೆಲ್ಲರೂ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಈ ಯಲಬುರ್ಗಾ ನಗರ ಮಠಕ್ಕೆ ವಿಶೇಷವಾದ ಒಡನಾಟ ಅಂತ ಹೇಳಿದರು. ಅದು ವಿಶೇಷವಾದದ್ದು ಸುಶೀಲೇಂದ್ರ ತೀರ್ಥರಿಂದ. ಲಾಗಾಯಿತು ನಮ್ಮ ಪರಂಪರೆಯ ಎಲ್ಲ ಯತಿವರೇಣ್ಯರು ಕೂಡ ಕಾಲ ಕಾಲದಲ್ಲಿ ಈ ಕ್ಷೇತ್ರಕ್ಕೆ ಆಗಮಿಸಿ ಶ್ರೀಮಠದ ಶಿಷ್ಯರ ಭಕ್ತರ ಶ್ರೇಯಸ್ಸನ್ನು ಪ್ರಾರ್ಥಿಸಿ ಅನುಗ್ರಹಿಸಿ ಸಂಸ್ಥಾನದ ಪೂಜೆ ಶಿಷ್ಯ ಭಕ್ತರ ಆತಿಥ್ಯವನ್ನು ಸ್ವೀಕಾರ ಮಾಡಿ ಅನುಗ್ರಹಿಸಿರ್ತಕ್ಕಂಥದ್ದು ಶ್ರೀಮಠದ ಇತಿಹಾಸಗಳ ದಾಖಲೆ ಪುಟಗಳಲ್ಲಿ ಇವತ್ತಿಗೂ ಕೂಡ ಅಚ್ಚಳಿಯದೇ ಇದೆ. ಇಂತಹ ಒಂದು ನಗರಕ್ಕೆ ರಾಘವೇಂದ್ರ ಸ್ವಾಮಿಗಳವರ ವಿಶೇಷವಾದ ವಿಭೂತಿ ರೂಪ ಸಂಪನ್ನರಾದ ಸುಶೀಲೇಂದ್ರ ಜಿಡ್ಡೆ ಇಲ್ಲಿ ಆಗಮಿಸಿ ರಾಘವೇಂದ್ರ ಮಠ ಈಗಾಗಲೇ ಹೇಳಿದ್ರು. ರಾಘವೇಂದ್ರ ಮಠಕ್ಕೆ ಯಲಬುರ್ಗಾ ಅನ್ನೋದು ತವರಮನೆ ಅಂತ. ಯಾಕೆಂದ್ರೆ ಅದು ಹೆಮ್ಮೆ ಪಡಬೇಕು ನಾವೆಲ್ಲ. ರಾಯನ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ದೊಡ್ಡ ಕ್ಷೇತ್ರ ಈ ಯಲಬುರ್ಗಾ. ಯಾಕೆ ಅಂತಂದ್ರೆ ಮತ್ತೊಂದು ಕಾರಣ, ಯಲಬುರ್ಗಾದಲ್ಲಿ ಯಾವ ರಸ್ತೆಗೆ ಹೋದ್ರು ಯಾವ